ಹಾಯ್ ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಅರ್ಥಶಾಸ್ತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಸಂಕ್ಷಿಪ್ತ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮುಂಬರುವ ದಿನಗಳಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆ ಆದ ನಂತರ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಡಿಯೋನ ಆನ್ಸರ್ಗಳನ್ನ ಮಾಡಲಾಗುತ್ತೆ. ಸೊ ಅದಕ್ಕೆ ವಿಡಿಯೋಗಳನ್ನ ನೋಡಬೇಕಾದ್ರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನಾಲ್ಕೊಂದು ಪ್ರತಿಯೊಂದು ಸ್ಕೂಲ್ ಇನ್ಫಾರ್ಮೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ 3ರ ಪ್ರಶ್ನೆ ಪತ್ರಿಕೆನ ಮುಂಬರುವ ದಿನಗಳಲ್ಲಿ ಮಾಡಲಾಗುತ್ತೆ. ಈಗ ಪ್ರಶ್ನೆ ಪತ್ರಿಕೆ 2ರ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿರುವಂಥ 6 ಅಂಕದ ಪ್ರಶ್ನೆ ಹಾಗೂ 8 ಅಂಕದ ಪ್ರಶ್ನೆ ಕೂಡ ಸಹ ನಿಮಗೆ ಕ್ವಶನ್ ಬ್ಯಾಂಕ್ನಲ್ಲಿ ಕೂಡ ಟೆಸ್ಟ್ ಮಾಡಿ ಕೇಳಲಾಗುತ್ತೆ. ಇಲ್ಲಿ 14, 15, 16 ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಗಳನ್ನು. ಹಾಗೆ ನೆಕ್ಸ್ಟ್ ಒಂದು ಪೇಜ್ಗೆ ಹೋಗೋಣ. ಅಲ್ಲಿರುವಂಥ 6 ಅಂಕದ ಪ್ರಶ್ನೆ ಇರ್ಬೋದು. ಬೇಡಿಕೆ ರೇಖೆ ಚಲನೆ ಮತ್ತು ಪಲ್ಲಟ ಕುರಿತು ಒಂದು ರೇಖೆಯ ಚಿತ್ರವನ್ನು ತಿಳಿಸಿ ಅಂತ ಇರುತ್ತೆ. ಆ ಪ್ರಶ್ನೆ ಪತ್ರಿಕೆ ಕೂಡ 6 ಮತ್ತು 37, 38 ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಈ 3 ಪ್ರಶ್ನೆಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇವನು ಕೂಡ ನೋಡ್ಬೋದು. ಹಾಗೆ ಸರ್ಕಾರದ ಮುಂಗಡ ಪತ್ರವನ್ನು ಬರೆಯಿರಿ. ಮುಕ್ತ ಆರ್ಥಿಕತೆಯ 3 ಕೋಣೆಗಳನ್ನು ಕುರಿತು ಬರೆಯಿರಿ. ಹಣದ ಬೇಡಿಕೆ ಸಟ ವ್ಯಾಪಾರದ ಕುರಿತು ಬರೆಯೋದು. ಸಮಗ್ರ ಬೇಡಿಕೆ ಬಿಂಬಕ ಅರ್ಥವನ್ನು ಬರೆಯಿರಿ ಅಂತ ಈ 3 ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗತ್ತೆ. ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನಿಮಗೆ 36, 37, 38 ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನೆಕ್ಸ್ಟ್ ನೋಡಿ, ಲೆಕ್ಕ ಬರಿತೆ ಒಂದು ಇರ್ತವೆ. ಇಲ್ಲಿ ಬರೀ ಲೆಕ್ಕವನ್ನು ಬಿಡಿಸುವ ಇರುತ್ತವೆ. ಸೊ ಇಲ್ಲಿ ನಿಮಗೆ ಈಸಿಯಾಗಿ 10 ಅಂಕವನ್ನು PUK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸಲ್ಲಿ ಪಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಕೀ ಆನ್ಸರ್ಗಳನ್ನ ಮಾಡ್ತೀನಿ. ಅಲ್ಲಿ ರೆಸ್ಪಾನ್ಸ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ. ಯಾವ ಮಾದರಿ ಪ್ರಶ್ನೆ ಪತ್ರಿಕೆ ಆನ್ಸರ್ಗಳು ಬೇಕಂತಂದು ಕಮೆಂಟ್ ಮಾಡೋ ಮೂಲಕ ಹಾಕೊಂಡು ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರ್ತವೆ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಬಂದ್ಬಿಟ್ಟು ಒಂದು ಸೋರಂ ಹಿಸ್ಟರಿ ಬಗ್ಗೆ ಒಂದು ವಿಡಿಯೋ ಇದೆ ಹಿಸ್ಟ್ರಿಯಲ್ಲಿ. ಅದು ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಆ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದಾಗ್ಬಿಟ್ಲೆ ನೆಕ್ಸ್ಟ್ ವಿಡಿಯೋ ಅದೇ ಅಪ್ಲೋಡ್ ಆಗುತ್ತೆ. ಸೊ ಇತಿಹಾಸದಕ್ಕೆ ಸಂಬಂಧಪಟ್ಟಂತೂ ಇವನ್ನ ಕಂಪ್ಲೀಟ್ ಮಾಡಿಬಿಟ್ಟು ಆ ನಂತರ ನಿಮಗೆ ಹಿಂದಿಗಿರ್ಬೋದು ಹಾಗೂ ಕನ್ನಡ, ಇಂಗ್ಲೀಷ್ ಉಳಿದ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಕಮೆಂಟ್ ಮಾಡೋ ಮೂಲಕ ನೀವು ನಮಗೆ ಯಾವ ಪ್ರಶ್ನೆ ಪತ್ರಿಕೆ ಬೇಕಂದರೆ ನಾವು ಅವನ್ನ ಪ್ರಿಪೇರ್ ಮಾಡಿಬಿಟ್ಟು ಆನ್ಸರ್ಗಳನ್ನ ಮಾಡಲಾಗುತ್ತೆ. ಸೊ ಓಕೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.